ನಮಸ್ಕಾರ ಎಲ್ರಿಗೂ. ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಹೋಗಬೇಕಂತ. ಸೊ ನಮ್ಮೂರಿನವರು ಸ್ವಲ್ಪ ಜನ, ನಮ್ಮ ಫ್ಯಾಮಿಲಿ 4 ಜನ ಎಲ್ಲ ಹೊರಟ್ವಿ. ನಾವು ಒಂದು ಟಿ ಮಾಡಿಕೊಂಡು ಎಲ್ಲಿಗೆ ಹೋದ್ವಿ ನೋಡಿ, ಮುಂದೆ ಗೊತ್ತಾಗತ್ತೆ. ಗುರುವಾರ ಬಂದಮ್ಮ ಗುರುರಾಯರ ನೆನೆಯಮ್ಮ, ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ, ಗುರುವಾರ ಬಂತಮ್ಮ. ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ. ಇದು ತುಂಗಾಭದ್ರಾ ನದಿಯ ತಟದಲ್ಲಿರುವ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಿತ್ರ ಬೃಂದಾವನ ಕ್ಷೇತ್ರವಾಗಿದೆ. ಇಲ್ಲಿ ಗುರುರಾಯರು ಜೀವಂತ ಬೃಂದಾವನ ಪ್ರವೇಶ ಮಾಡಿ ಇಂದಿಗೂ ಭಕ್ತರಿಗೆ ಅವ್ರ ಕೃಪೆ ಮತ್ತು ಆಶೀರ್ವಾದ ನೀಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿದಿನ ಕೂಡ ಸುಮಾರು ಸಾವಿರಾರು ಭಕ್ತರು ತಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ, ಮನಃಶಾಂತಿ ಪಡೆಯೋಕ್ಕೆ ಹಾಗೂ ಗುರುರಾಯರ ದರ್ಶನ ಮಾಡೋಕ್ಕೆ, ಜೀವನದಲ್ಲಿ ಹೊಸ ಭರವಸೆ ಕಂಡುಕೊಳ್ಳಲು ಈ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ. ಮನವ ತೊಳೆಯಿರಮ್ಮ ಭಕ್ತಿಯ ಮಳೆಯ ಹಾಗಿರಮ್ಮ, ಮನವ ತೊಳೆಯಿರಮ್ಮ ಭಕ್ತಿಯ ಮಳೆಯ ಹಾಗಿರಮ್ಮ. ನಾವು ಪ್ರತಿ ವರ್ಷ ಕೂಡ ಹೋಗ್ತೀವಿ ಮಂತ್ರಾಲಯಕ್ಕೆ. ಬಟ್ ಈ ಸರಿ ಇನ್ನೂ ತುಂಬ ಡೆವಲಪ್ಮೆಂಟ್ ಆಗಿದೆ. ಅಂದರೆ ಜನ ಜಾಸ್ತಿ ಆದಷ್ಟು ಅವರು ಏನೋ ಒಂದು ಸಿಸ್ಟಮ್ ಮಾಡಬೇಕಲ್ವಾ, ಹೊರ್ಗಡೆಯಿಂದನೇ ಫುಲ್ ಕ್ಯೂ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ. ಸ್ವಲ್ಪ ಲೇಟ್ ಆಯಿತು ದರ್ಶನ ಈ ಸರಿ. ಜನ ಸಿಕ್ಕಾಪಟ್ಟೆ ಇದ್ದರು. ಗುರುರಾಯರ ಸನ್ನಿಧಿಯಲ್ಲಿ ಕಳೆದ ಪ್ರತಿಯೊಂದು ಕ್ಷಣ ಕೂಡ ಭಕ್ತಿಯ ಅನುಭವವನ್ನು ಮತ್ತಷ್ಟು ಜಾಸ್ತಿ ಮಾಡುತ್ತೆ ಅಲ್ಲಿ ಇದ್ದಷ್ಟು ಕೂಡ. ಬರುವ ಮಗುವಂತೆ ಕಾಣಿರಮ್ಮ, ವಾರ ಬಂತಮ್ಮ, ಗುರುವಾರ ಬಂತಮ್ಮ. ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ, ಗುರುವಾರ ಬಂತಮ್ಮ. ರಾಯರ ನೆನೆಯಮ್ಮ, ಗುರುರಾಯರ ನೆನೆಯಮ್ಮ, ವಾರ ಬಂತಮ್ಮ, ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ. ಅಲ್ಲಿಂದ ನಾವು ಸ್ಟ್ರೇಟ್ ಹೊರಟಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಅಲ್ಲೇ ಜಸ್ಟ್ 20 to 25 ಕಿಲೋಮೀಟರ್, 20-25 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರ ಭಕ್ತರಿಗೆ ಅತ್ಯಂತ ಪವಿತ್ರವಾದ ಸ್ಥಳ ಅಂತಲೇ ಹೇಳ್ಬೋದು. ಮಂತ್ರಾಲಯಕ್ಕೆ ಹೋದವ್ರು ಇಲ್ಲಿಗೆ ಮಿಸ್ ಮಾಡ್ಕೊಬೇಡಿ. ಈ ಎಲ್ಲ ನಿಯರ್ ಬೈ ಪ್ಲೇಸಸ್ ಯಾವುದಾದ್ರು ಇರುತ್ತೆ ಎಲ್ಲ ಓಡಾಡ್ಕೊಂಡು ಹೋಗ್ಬೋದು. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತಪಸ್ ಮಾಡ್ತಿರುವಾಗ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನ ಪಡೆದ್ರು ಅನ್ನೋ ಒಂದು ನಂಬಿಕೆ ಇದೆ. ಇದರಲ್ಲಿ ಪಂಚಮುಖಿ ಅಂತ ಹೇಳ್ತಾರಲ್ವಾ, ಅದರಲ್ಲಿ ಹನುಮಾನ್, ನರಸಿಂಹ, ಗರುಡ, ವರಾಹ ಹಾಗೂ ಹಯಗ್ರೀವ ಎಂಬ 5 ಮುಖ ಇದೆ ಅಂತ ಹೇಳ್ತಾರೆ. ದೈವಿಕ ರೂಪದಲ್ಲಿ ಆಂಜನೇಯ ಸ್ವಾಮಿ ಇಲ್ಲಿ ವಿರಾಜಮಾನವಾಗಿದ್ದಾನೆ ಅಂತ ಹೇಳ್ಬೋದು. ಈ ಕ್ಷೇತ್ರ ತುಂಬ ಶಾಂತವಾಗಿರುತ್ತೆ ಮತ್ತು ಆಧ್ಯಾತ್ಮಿಕ ಶಕ್ತಿ, ಭಕ್ತರಲ್ಲಿ ಧೈರ್ಯ,
ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುತ್ತೆ. ಪಂಚಮುಖಿ ದರ್ಶನವು ಭಕ್ತರ ಜೀವನಕ್ಕೆ ಹೊಸ ಶಕ್ತಿ ಮತ್ತು ಸಕಾರಾತ್ಮಕತೆಯನ್ನು ತುಂಬುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ಎಲ್ಲ ನೋಡಿಕೊಂಡು ಹಿಂದೆ ಲಕ್ಷ್ಮೀ ಟೆಂಪಲ್ ಇದೆ ಗೊತ್ತಲ್ವಾ, ಲಕ್ಷ್ಮೀ ದೇವಸ್ಥಾನ, ಅಲ್ಲೂ ಎಲ್ಲ ನಾವು ನೋಡಿಕೊಂಡು ರಾಮದೂತ ಅಗಣಿತ ಬಲಧಾಮ ಅಂಜನ ಪುತ್ರ ಪವನ ಸುತ ಹನುಮ ಮಹಾವೀರ ವಿಕ್ರಮ ಶ್ರೀ ಹನುಮ ಕುಟಿಲ ನಿವಾರಕ ಸುಜನರ ಪ್ರೇಮ ಕಾಂಚನ ಕಾಯ ಸುವಜ್ರ ಶರೀರ ಕಾನನ ಕುಂಡಲ ರಾಜಿಪ ಶೂರ. ಸ್ಟ್ರೇಟ್ ಅಲ್ಲಿಂದ ಹೊರಟಿದ್ದು ಮತ್ತೆ ಬಿಚ್ಚಾಲೆ. ಇದು ಶ್ರೀ ರಾಘವೇಂದ್ರ ತೀರ್ಥರ ಬೃಂದಾವನ. ಇದೆಲ್ಲಿದೆ ಅಂತ ಅಂದರೆ ಬಿಚ್ಚಾಲೆ ಗ್ರಾಮ, ರಾಯಚೂರು ಜಿಲ್ಲೆ ಬರುತ್ತೆ. ಇವೆರಡೂ ಫಸ್ಟ್ ಮಂತ್ರಾಲಯ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ಎರಡು ಆಂಧ್ರ ಪ್ರದೇಶಲ್ಲೇ ಬರುತ್ತೆ. ಇದು ನಮ್ಮ ಕರ್ನಾಟಕಕ್ಕೆ ಬರುತ್ತೆ, ಬಿಚ್ಚಾಲೆ ರಾಯಚೂರು ಜಿಲ್ಲೆ. ಮಂತ್ರಾಲಯದಿಂದ ಇದು ಕೂಡ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾದ ಅಪ್ಪಣ್ಣಾಚಾರ್ಯರ ನೆನಪುಗಳಿಂದ ಪಾವನಗೊಂಡಿದೆ. ತುಂಗಾಭದ್ರಾ ನದಿಯ ದಡದಲ್ಲಿ ಈ ಪುಣ್ಯಕ್ಷೇತ್ರ ಗುರುರಾಯರ ಧ್ಯಾನ ಮತ್ತು ಉಪದೇಶಗಳನ್ನು ನೀಡುತ್ತಿದ್ದರು ಅಂತಲೇ ಹೇಳ್ಬೋದು. ಗುರುರಾಯರ ಮಹಿಮೆಯನ್ನು ವರ್ಣಿಸುವ ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ಅಪ್ಪಣ್ಣಾಚಾರ್ಯರು ರಚಿಸಿದ ಪವಿತ್ರ ಸ್ಥಳವೆಂಬ ಹೆಗ್ಗಳಿಕೆ ಬಿಚ್ಚಾಲೆಗಿದೆ. ಪ್ರಕೃತಿಯ ಸೌಂದರ್ಯ, ನದಿಯ ನಿಶ್ಶಬ್ದತೆ ಮತ್ತು ಗುರುರಾಯರ ನೆನಪುಗಳು ಇಲ್ಲಿ ಭಕ್ತರಿಗೆ ಅಪಾರವಾದ ನೆಮ್ಮದಿ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತೆ. ಈ ಕ್ಷೇತ್ರಕ್ಕೆ ಭೇಟಿ ನೀಡುವುದು ಭಕ್ತಿ ಮತ್ತು ಗುರುಕೃಪೆಯ ಅನನ್ಯ ಅನುಭವವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಬಿಚ್ಚಾಲೆ ಅನ್ನೋ ಹೆಸರು ಮೂಲತಃ ಭಿಕ್ಷಾಲಯ ಎಂಬ ಪದದಿಂದ ಬಂದಿದೆ ಅಂತ ನಂಬಲಾಗಿದೆ. ಇಲ್ಲಿ ಈ ಬಿಚ್ಚಾಲಮ್ಮ ದೇವಸ್ಥಾನದ ಏನಪ್ಪ ವಿಶೇಷ ಅಂದರೆ ಇದು ಬಾಳೆಹಣ್ಣು ಮತ್ತು ಬೆಲ್ಲದಿಂದನೇ ಕಟ್ಟಲಾಗಿದೆ ಅಂತ ಹೇಳ್ತಾರೆ. ಅಲ್ಲೂ ಕೂಡ ಹಾಕಿದ್ದಾರೆ. ಈ ದೇವಸ್ಥಾನ ಕಂಪ್ಲೀಟ್ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದ್ದಾರೆ ಅಂತ ಹಾಕಿದ್ದಾರೆ, ನೀವು ನೋಡ್ಬೋದು. ಭಕ್ತಿ, ಶಾಂತಿ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ನೀಡುವ ಈ ಪುಣ್ಯ ಭೂಮಿಯನ್ನು ಅಣು ಮಂತ್ರಾಲಯ ಎಂದು ಕರೆಯಲಾಗುತ್ತೆ. ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮಂತ್ರಾಲಯ, ಪಂಚಮುಖಿ, ಬಿಚ್ಚಾಲೆ ಈ 3 ಪ್ಲೇಸ್ನ ನೋಡಿಕೊಂಡು ನಾವು ನಮ್ಮೂರ ಕಡೆ ಹೊರಟ್ವಿ. ನೀವು ಯಾರಾದರೂ ಮಂತ್ರಾಲಯ ಹೋಗ್ತಿದ್ದೀರಾ ಅಂತಂದರೆ ಈ 2 ಪ್ಲೇಸ್ನ ಮಿಸ್ ಮಾಡ್ಕೊಬೇಡಿ, ತುಂಬ ಚೆನ್ನಾಗಿರುತ್ತೆ. ಈ 3 ಪವಿತ್ರ ಕ್ಷೇತ್ರಗಳ ಭಕ್ತಿ, ನಂಬಿಕೆ ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಕೃಪೆ ಇದೆಲ್ಲ ಒಂದು ಅದ್ಭುತ ಆಧ್ಯಾತ್ಮಿಕ ಪಯಣ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು, ಧನ್ಯವಾದಗಳು.